ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಒಂದು ದಟ್ಟವಾದ ಅರಣ್ಯವಿತ್ತು. ಆ ಅರಣ್ಯದ ಪಕ್ಕದಲ್ಲಿಯೇ ಒಂದು ಬಾವಿ ಇತ್ತು. ಒಂದು ದಿನ ಆ ಬಾವಿಯ ಬಳಿ ಒಂದು ಮೇಕೆ ನೀರನ್ನು ಕುಡಿಯುವುದಕ್ಕಾಗಿ ಹೋಯಿತು. ಇನ್ನೇನು ಬಾವಿಯ ನೀರನ್ನು ಕುಡಿಯಬೇಕು. ಆವಾಗ ಒಂದು ಹುಲಿ ಅಲ್ಲಿ ಬಂದು ಮೇಕೆಯನ್ನು ನೋಡಿತು ಮತ್ತು ಹುಲಿ ಮೇಕೆಯನ್ನು ತನ್ನ ಊಟವಾಗಿಸಲು ತೀರ್ಮಾನಿಸಿತು. ಅದು ಮೇಕೆಯ ಬಳಿ ಬಂದು ಹೇಳಿತು, ನೀನು ನನ್ನ ಬಾವಿಯಲ್ಲಿನ ನೀರನ್ನು ಕುಡಿದೆಯಾ? ನಿನಗೆ ದಂಡ ಹಾಕಬೇಕು. ಮೇಕೆ ತಕ್ಷಣ ಒಂದು ಉಪಾಯವನ್ನು ಯೋಚಿಸಿತು ಮತ್ತು ಹೇಳಿತು, ನನಗೆ ಒಂದೇ ಅವಕಾಶ ಕೊಡು. ನಾನು ಬಾವಿಯಲ್ಲಿ ನೀರನ್ನು ಕುಡಿದಿಲ್ಲ. ಬಾವಿಯಲ್ಲಿ ನನ್ನ ಹಾಗೆ ಯಾರೋ ಇದ್ದಾರೆ. ನಾನು ನೀರು ಕುಡಿಯಲು ಬಂದಾಗ ನನ್ನ ತರಹ ಇರುವ ಮೇಕೆಯೇ ನೀರನ್ನು ಕುಡಿಯುತ್ತದೆ ಮತ್ತು ನಾನು ಮಾತ್ರ ಗಾಳಿಯನ್ನೇ ನುಂಗಿದೆ. ನೀವು ಬಾವಿಯಲ್ಲಿ ನೋಡಿ. ಹುಲಿ ಬಾವಿಯೊಳಗೆ ಇಣುಕಿ ನೋಡಿತು. ಬಾವಿಯೊಳಗಿನ ನೀರಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಹುಲಿ ತನ್ನದೇ ಇತರ ಹುಲಿಯು ಅಲ್ಲಿ ಇದೆ ಎಂದು ಭ್ರಮೆಗೆ ಒಳಗಾಯಿತು. ಅದು ಕೋಪದಿಂದ ಬಾವಿಯೊಳಗೆ ಜಿಗಿಯಿತು. ಆದರೆ ಬಾವಿಯ ಒಳಗೆ ಬಿದ್ದ ತಕ್ಷಣ ಹುಲಿ ಅಲ್ಲಿ ಸಿಕ್ಕಿಹಾಕಿಕೊಂಡಿತು ಮತ್ತು ಬಾವಿಯೊಳಗೇ ಸತ್ತು ಹೋಯಿತು. ಮೇಕೆ ಬುದ್ಧಿವಂತಿಕೆಯಿಂದ ಹುಲಿಯ ಕೈಯಿಂದ ತಪ್ಪಿಸಿಕೊಂಡಿತು. ನೀತಿ: ಸಂಕಷ್ಟಗಳಲ್ಲಿ ಬುದ್ಧಿವಂತಿಕೆಯಿಂದ ಮತ್ತು ಸ್ಥಿರತೆಯಿಂದ ನಡೆದುಕೊಂಡರೆ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಬಹುದು.